ಸಾಮಾನ್ಯವಾಗಿ ಬೀಟ್ರೂಟಿಂದ ನಾವು ಪಲ್ಯ, ಸಾರು, ಸಾಂಬಾರು ಅಥವಾ ಪಚ್ಚಡಿ ಹೀಗೆಲ್ಲ ಮಾಡ್ತಾ ಇರ್ತೇವೆ. ಆದರೆ ಇವತ್ತು ನಾನು ಬೀಟ್ರೂಟಿಂದ ರುಚಿಯಾದ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸಿ ರುಚಿಯಾಗಿ ಘಮ್ ಎನ್ನುವ ಹಲ್ವಾ ಮಾಡೋ ವಿಧಾನನ ತೋರಿಸ್ತಾ ಇದ್ದೇನೆ. ನೀವು ಇದನ್ನು ಮನೆಯಲ್ಲಿ ಮಾಡಿ ಇದರ ಸವಿರುಚಿಯನ್ನು ನೋಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲೊಂದು ಬಾಣಲೆಗೆ 1/4 ಕಪ್ ತುಪ್ಪ ಹಾಕಿದ್ದೇನೆ. ಇದಕ್ಕೆ 3 ಕಪ್ ಆಗುವಷ್ಟು ತುರಿದ ಬೀಟ್ರೂಟನ್ನು ಹಾಕಿದ್ದೇನೆ. ಬೀಟ್ರೂಟ್ ಸಿಪ್ಪೆ ತೆಗೆದು ಅದನ್ನು ತುರಿದು ನಂತರ ಹಾಕಿದ್ದೇನೆ. 3 ಕಪ್ ಆಗುವಷ್ಟು ಇದೆ. 5 ನಿಮಿಷ ಮೊದಲು ಮಧ್ಯಮ ಉರಿಯಲ್ಲಿ ಕೈ ಬಿಡದೆ ಸೌಟಿನಿಂದ ಮಗುಚುತ್ತಾ ಇರಬೇಕು. ಇದನ್ನು ಹೀಗೆ ಹುರ್ಕೊಳ್ಬೇಕು ತುಪ್ಪದಲ್ಲೇ. ನೀವು ಹೇಗೆ ಅದನ್ನ ಹುರಿತಾ ಹೋಗುವಾಗ ಅದು ಸ್ವಲ್ಪ ಶ್ರಿಂಕ್ ಆಗ್ತದೆ, ಅಂದರೆ ಸ್ವಲ್ಪ ಬಾಡ್ತದೆ. ನಿಮಗೆ ನಂತರ ಅದು ಪ್ರಮಾಣದಲ್ಲಿ ಕಡಿಮೆ ಅಂತ ಅನಿಸ್ತದೆ. 5 ನಿಮಿಷ ಹುರಿದಾದ ಮೇಲೆ 1/2 ಕಪ್ ಆಗುವಷ್ಟು ಹಾಲು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ನಂತರ ಮುಚ್ಚಳ ಮುಚ್ಚಿ 10 ನಿಮಿಷ ಇದನ್ನು ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಹಾಲಿನಲ್ಲಿ ಮಧ್ಯೆ ಮಧ್ಯೆ ಮುಚ್ಚಳ ತೆಗೆದು ನೋಡ್ತಾ ಇರಿ, ಕಲಕ್ತಾ ಇರಿ ಅದನ್ನು. ಇದು ನೋಡಿ, ಒಟ್ಟಾರೆ ಈಗ 15 ನಿಮಿಷ ಬೇಯಿಸಿದಾಗಾಯಿತು. 10 ನಿಮಿಷ ಮುಚ್ಚಳ ಮುಚ್ಚಿ ಹಾಲು ಹಾಕಿದ ನಂತರ ಬೇಯಿಸಿದ್ದೇನೆ. 5 ನಿಮಿಷ ಅದಕ್ಕೆ ಮುಂಚೆ ಹುರಿದಿದ್ದೇನೆ. ಈಗ 1 ಕಪ್ ಆಗುವಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ. ಸಾಕಾಗ್ತದೆ 1 ಕಪ್ ಸಕ್ಕರೆ. ಬೀಟ್ರೂಟಿನಲ್ಲಿಯೂ ಸ್ವಲ್ಪ ಸಿಹಿ ಅಂಶ ಇರ್ತದೆ, ಆದರೆ ಆ ಸಿಹಿ ಸ್ವಲ್ಪ ಬೇರೆ, ಸಕ್ಕರೆ ಸಿಹಿನೇ ಬೇರೆ. 1 ಕಪ್ ಸಕ್ಕರೆ ನಿಮಗೆ ಸಾಕಾಗ್ತದೆ. ಇದಕ್ಕೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇರಿ, ಸಕ್ಕರೆ ಪೂರ್ತಿ ಕರಗೋ ತನಕ. ಪೂರ್ತಿ ಕರಗಿದ ಮೇಲೆ ಮತ್ತೆ 1/4 ಕಪ್ ಆಗುವಷ್ಟು ತುಪ್ಪ ಹಾಕ್ಕೊಳ್ಬೇಕು. ಚೆನ್ನಾಗಿ ಮತ್ತೆ ಪುನಃ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಮತ್ತೆ ಒಂದು 6 ರಿಂದ 7 ನಿಮಿಷ ಇದನ್ನ ಹೀಗೆ ಬೇಯಲಿಕ್ಕೆ ಬಿಡಬೇಕು. ಇದರಲ್ಲಿರುವ ತೇವಾಂಶ ಪೂರ್ತಿ ಹೋಗೋ ತನಕ ನಾವಿನ್ನ ಬೇಯಿಸ್ಲಿಕ್ಕಿದೆ. ಮಧ್ಯಮ ಉರಿಯಲ್ಲಿ ಬೇಯಿಸಬೇಕು. ಅಷ್ಟರಲ್ಲಿ ನಾವು ಇನ್ನೊಂದು ಸಣ್ಣ ಒಗ್ಗರಣೆ ಸೌಟಲ್ಲಾದರೂ ಆಗ್ಬೋದು, ಒಂದು ಬಾಣಲೆಯಲ್ಲಾದರೂ ಆಗ್ಬೋದು, 1-2 ಚಮಚ ತುಪ್ಪ ಹಾಕಿ ಅದರಲ್ಲಿ ಡ್ರೈ ನಟ್ಸ್ಗಳನ್ನೆಲ್ಲ ಹುರ್ಕೊಳ್ಳೋಣ. 20 ಗೋಡಂಬಿ ಇದೆ, 10 ಬಾದಾಮಿ ಇದೆ, 2 ದೊಡ್ಡ ಚಮಚ ಆಗುವಷ್ಟು ಅಥವಾ ಒಂದು 20 ರಿಂದ 25 ಆಗುವಷ್ಟು ಒಣ ದ್ರಾಕ್ಷಿ ಇದೆ. ಇವುಗಳನ್ನೆಲ್ಲ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಬೇಕು. ಹಾಗೆಯೇ 1 ದೊಡ್ಡ ಚಮಚ ಆಗುವಷ್ಟು ಕಲ್ಲಂಗಡಿ ಹಣ್ಣಿನ ಬೀಜ ಕೂಡ ಇದೆ. ಇದನ್ನು ಕೂಡ ಹಾಕಿ ಹುರಿತಾ ಇದ್ದೇನೆ. ಇದು ಆಪ್ಷನಲ್. ಇಲ್ಲಿ ನೀವು ಯಾವ ಡ್ರೈ ನಟ್ಸ್ ಇಲ್ಲದೆ ಇದ್ದರೆ ಬರೀ ಗೋಡಂಬಿ ದ್ರಾಕ್ಷಿ ಹಾಕಿದ್ರು ನಡೀತದೆ. ಅದನ್ನೆಲ್ಲ ಚೆನ್ನಾಗಿ ಹುರಿದಾದ ಮೇಲೆ ಇಲ್ಲಿ 6 ರಿಂದ 7 ನಿಮಿಷ ನಾನು ಬೇಯಲಿಕ್ಕೆ ಬಿಟ್ಟಿದ್ದೆಲ್ಲ ಬೀಟ್ರೂಟ್ ಹಲ್ವಾ ಅದಕ್ಕೆ ಹಾಕಬೇಕು. ಬರೀ ನಟ್ಸ್ಗಳನ್ನು ಹಾಕಿದ್ದೇನೆ, ಮತ್ತು ಪುನಃ ನಾನು ಅದರಲ್ಲಿರೋ ತುಪ್ಪದ ಅಂಶನ ಹಾಕಲಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೊನೆಯಲ್ಲಿ 1/2 ಚಮಚ ಏಲಕ್ಕಿ ಪುಡಿ ಹಾಕಿ ಮತ್ತೆ ಪುನಃ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇದೀಗ ತಳ ಬಿಡ್ತಾ ಇದೆ, ತುಪ್ಪದ ಪಸೆನೂ ಕೂಡ ಬಿಡ್ತಾ ಇದೆ. ಈಗ ಇದನ್ನು ಗ್ಯಾಸ್ನ ಆಫ್ ಮಾಡಿ ನಾನು ಇಳಿಸ್ತೇನೆ. ಇದು ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದೆ. ಇದನ್ನು ನೀವು ಕೋಣೆಯ ಉಷ್ಣತೆಯಲ್ಲೇ 2-3 ದಿನ ಇಟ್ಕೊಂಡು ಕೂಡ ತಿನ್ಬೋದು, ಕೆಡೋದಿಲ್ಲ. ಖಂಡಿತ ಇದನ್ನು ಒಂದು ಹೊಸ ರುಚಿ ಮಾಡಿ ನೋಡಿ. ತುಪ್ಪ ಹಾಕಿ ಸಕ್ಕರೆ ಹಾಕಿ ಮಾಡಿರೋ ಈ ಬೀಟ್ರೂಟ್ ಹಲ್ವಾ ಘಮ್ ಎನ್ನತ್ತೆ ಅಷ್ಟೇ ಅಲ್ಲ, ಬಾಯಿಗೂ ಕೂಡ ತುಂಬ ರುಚಿ ಕೊಡ್ತದೆ, ಮಕ್ಕಳಿಗೂ ಕೂಡ ಇಷ್ಟ ಆಗ್ತದೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೊಂದು ಹೊಸ ರುಚಿಯೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.